ಲೀಡರ್ಶಿಪ್ ಅಂದ್ರೆ ನಾನು ಸ್ಕೂಲ್ ಬಿಟ್ಟು ನಮ್ದು ರೈಸ್ ಮಿಲ್ ಎಲ್ಲ ತುಂಬಾ ಇತ್ತು. ನನ್ನ ತಂದೆ ನಮ್ಮ ಮೇಲೆ ತುಂಬಾ ನಂಬಿಕೆ, ಹ್ಯಾಂಡಲ್ ಮಾಡ್ತಾರೆ. ಗಂಡ್ ಮಕ್ಕಳಿಗಿಂತ ನನ್ನ ಮಗಳು ಗಂಡಸಿಗಿಂತ ಹೆಚ್ಚು ಹ್ಯಾಂಡಲ್ ಮಾಡ್ತಾಳೆ ಅನ್ನೋ ಭಾವನೆ. ರೈಸ್ ಮಿಲ್ ಸ್ಕೂಲಿಂದ ಬಂದ್ರೆ ಅಮ್ಮ ರೈಸ್ ಮಿಲ್ ಅಲ್ಲಿ ನೋಡ್ಕೊ ಹೋಗು ಅನ್ನೋದು, ದುಡ್ಡೆಲ್ಲ ತಗೊಳ್ಳೋದು. ಕೆಲಸದವ್ರು ಕೆಲಸ ಮಾಡಿದ್ರೆ ಎಷ್ಟೋ ದುಡ್ಡು ಅಂತ ತಗೊಳ್ತಾ ಇದ್ದೆ. ಆಗ 10th ಕ್ಲಾಸ್ ಫೈಲ್ ಆಗಿ ಸುಮಾರು ಬ್ರಾಹ್ಮಣ್ಸ್ ಮಕ್ಕಳು ಅಲ್ಲಿರೋರೆಲ್ಲ ಮನೇಲಿ ಫೀಸ್ ಕೊಡ್ತಾ ಇರ್ಲಿಲ್ಲ. ಫೈಲ್ ಆಗಿದ್ರೆ ನಾವೆಲ್ಲಿ ದುಡ್ದು ತಂದು ಕೊಡೋದು, ಹಾಳಾಗಿ ಹೋಗ್ರಿ ಅಂತ ಬಿಟ್ಟಿದ್ರು. ನಿಜವಾಗೂ ನಾನು ಅವಾಗ ಧೈರ್ಯ ಹೇಳಿ ಫೀಸ್ ಕಟ್ಟಿದ್ದೀನಿ 3 ಜನಕ್ಕೆ ಚಿಕ್ಕನ್ನಲ್ಲಿ. ನಾನು ನಿಮ್ಗೆ ಅವಾಗ ಎಷ್ಟು ವಯಸ್ಸು? 6th ಸ್ಟ್ಯಾಂಡರ್ಡ್. 6th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗಲೇ ನೀವು ಬೇರೆಯವ್ರ ಮಕ್ಕಳನ್ನ ಓದಿಸಿದೀರಾ, ಫೀಸ್ ಕಟ್ಟಿದ್ದೀರಾ. 4 ಜನ ಮಕ್ಕಳಿಗೆ. ನನ್ಗೆ ಬ್ರಾಹ್ಮಣ್ಸ್ ಅದು. ನಮ್ಮ ದೇವಸ್ಥಾನ ಆಂಜನೇಯ ಸ್ವಾಮಿ ಪೂಜಾರಿ ಮಗ ಒಬ್ಬ, ಇನ್ನು ಹಂಗೆ ಅಲ್ಲಿರೋ ಪೂಜಾರಿಗಳ ಮಕ್ಕಳು ತುಂಬಾ ಇದ್ರು. ಅವ್ರಿಗೆಲ್ಲ 4 ಜನಕ್ಕೆ ಉದ್ಧಾರ ಆಗ್ರೋ. ತಂದೆ ತಾಯಿಗೆ ನೀವ್ ನೋಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಅವ್ರೆಲ್ಲಿ ಕೊಡ್ತಾರೆ ಅಂದ್ಬಿಟ್ಟು ಅದು ಫೀಸನ್ನು ಕಟ್ಟಿದ್ದೀನಿ. ನನ್ಗೆ ಆವಾಗಿಂದಾನು ಸ್ವಲ್ಪ ಇಂಥವ್ರಿಗೆಲ್ಲ ಮಾಡ್ಬೇಕು ಅವ್ರ ಮನೇಲಿ ಇರಲ್ಲ, ಅವ್ರೆಲ್ಲಿ ತಂದು ಕೊಡ್ತಾರೆ. ನನ್ಗೆ ನಮ್ಮ ತಂದೆ ಸಪೋರ್ಟ್ ಇದೆ, ನಮ್ಮ ತಂದೆಗೆ ಇದೆ ಅಲ್ಲ, ನಾನು ಇದನ್ನೇ ಒಂದೊಂಚೂರು ಕೊಡ್ಬೋದಲ್ಲ. You've come this far, so why stop now? Watch the full video and subscribe to us on YouTube. For more updates like this, don't forget to hit that follow button.